Welcome to my YouTube channel, Unique Pujari. Hello guys, welcome to the YouTube channel Unique Pujari. ಇವತ್ತು ಬಂದ್ಬಿಟ್ಟು ನಿನ್ನೆ ಆ್ಯಕ್ಚುಲಿ ಎಸ್ ಟಿ ಪಿ ಡಿಸ್ಕಸ್ ಮಾಡಿದ್ದೀವಿ, ಅಂದರೆ ಲೈಕ್ ಟೆಕ್ನಿಕಲ್ ಟರ್ಮ್ಸ್. ಟುಡೇ ನಾವು ಏನು ಮಾಡೋಣ, ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡೋಣ. ಒನ್ ಬೈ ಒನ್. ನೀವು ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಕ್ಲಾಸ್ ಇದಾಗಬೇಕಾದ್ರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಫಸ್ಟ್ ಕ್ಲಾಸ್ ನೋಡಿಕೊಂಡು ಸೆಕೆಂಡ್ ಕ್ಲಾಸಿಗೆ ಬನ್ನಿ. ಸೀರೀಸ್ ವೈಸ್ ನಿಮಗೆ ಅರ್ಥ ಆಗುತ್ತೆ. ನಿಮ್ಗೆ ಹೇಳಿದೆ ಎಸ್ ಟಿ ಪಿಯಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಟೆಕ್ನಾಲಜೀಸ್ ಇದ್ದಾವೆ, ಏನೇನಕ್ಕೆ ಯೂಸ್ ಆಗುತ್ತೆ, ವೇಸ್ಟ್ ವಾಟರು ಹೆಂಗೆ ಸಿವೇಜ್ ಹೆಂಗೆ ಇದಾಗುತ್ತೆ, ಸಿವೇಜ್ ಹೆಂಗೆ ಕ್ರಿಯೇಟ್ ಆಗುತ್ತೆ, ಅದನ್ನೇ ಏನಕ್ಕೆ ವೇಸ್ಟ್ ವಾಟರ್ ಅಂತೀವಿ, ಡಿಫ್ರೆಂಟ್ ಅದು ಕ್ಯಾರೆಕ್ಟರ್ಸ್ ಹೇಳಿದ್ದೆ. ಯಾವ್ಯಾವ ವೇಸ್ಟ್ ವಾಟರ್ ಡಿಫ್ರೆಂಟ್ ಟೈಪ್ ಆಫ್ ಹೇಳಿದ್ದೆ, ಲೈಕ್ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಬೇರೆ, ಡೊಮೆಸ್ಟಿಕ್ ವೇಸ್ಟ್ ವಾಟರ್ ಬೇರೆ, ಕೆಮಿಕಲ್ ವೇಸ್ಟ್ ವಾಟರ್. ಡಿಫ್ರೆಂಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ. ಇವತ್ತು ಬಂದುಬಿಟ್ಟು ಟುಡೇ ವಿಲ್ ಡಿಸ್ಕಸ್ ಅಬೌಟ್ ದ ಎಸ್ ಬಿ ಆರ್. ಲೈಕ್ ಎಸ್ ಬಿ ಆರ್ ಅಥವಾ ನಾವು ಕಾಮನಾಗಿ ಎಸ್ ಟಿ ಪಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ರಾಸೆಸ್ ಫ್ಲೋ ಹೇಗಿರುತ್ತೆ ಅಂತ. ಓಕೆ, ಫಸ್ಟು ಪ್ರಾಸೆಸ್ ಫ್ಲೋ ಚಾರ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನಮ್ಮದು ಯಾವುದೇ ಎಸ್ ಟಿ ಪಿ ಆಗಲಿ, ಓಕೆನಾ, ಇವಾಗ ಎಸ್ ಟಿ ಪಿ ಏನೇ ಆಗಲಿ, ಇವಾಗ ನಾವು ಮನುಷ್ಯನ ಬಾಡಿನ ಹೋಲಿಸೋಣ. ಓಕೆ, ಇವಾಗ ಮನುಷ್ಯನ ಬಾಡಿ ಇವಾಗ ಏನು ಮಾಡೋಣ, ಎಸ್ ಟಿ ಪಿ. ನಾವು ಪೊಲ್ಯೂಟೆಂಟ್ಸ್, ಡಿಫ್ರೆಂಟ್ ಪೊಲ್ಯೂಟೆಂಟ್ಸ್ ನೋಡಿದ್ವಿ ಸಿವೇಜಲ್ಲಿ. ಬಿ ಒ ಡಿ, ಸಿ ಒ ಡಿ, ಟಿ ಎಸ್ ಎಸ್ಸು, ಪಿ ಎಚ್ಚು. ನಿಮಗೆ ಬಿ ಒ ಡಿ ಹೇಳಿದೆ, ಆಕ್ಸಿಜನ್ ಡಿಮ್ಯಾಂಡು, ಬ್ಯಾಕ್ಟೀರಿಯಾಗೆ ಫುಡ್ ಬ್ರೇಕ್ ಡೌನ್ ಮಾಡೋಕ್ಕೆ ಇಷ್ಟು ಆಕ್ಸಿಜನ್ ಬೇಕು ಅಂತ. ಸಿ ಒ ಡಿ ಏನಂತಂದು ನಾನು ಇವಾಗ ಕೆಮಿಕಲ್ ಪ್ರಾಪರ್ಟೀಸ್ ಇರ್ತವೆ, ಡಿಫ್ರೆಂಟಾಗಿ ಕೆಮಿಕಲ್ಸ್ ಅವೆಲ್ಲ ಬಂದಿರ್ತವೆ. ಬೋತ್ ಆಕ್ಸಿಡೈಸು ಮತ್ತು ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್ ಎರಡನ್ನ ಇದು ಮಾಡೋಕ್ಕೆ ಆಕ್ಸಿಜನ್ ಎಷ್ಟು ಬೇಕಾಗುತ್ತೆ ಅದನ್ನು ಸಿ ಒ ಡಿ. ಟೋಟಲ್ ಸಸ್ಪೆಂಡ್ ಸಾಲಿಡ್ ಅಂತಂದರೆ, ಸಸ್ಪೆಂಡ್ ಅಂದರೆ ಪಾರ್ಟಿಕಲ್ಸ್ ಕೆಳಗಡೆ ಬಿದ್ದಿರ್ತಕ್ಕ ಫ್ಲೋಟ್ ಆಗಿರ್ತಕ್ಕಂಥ ಟಿ ಎಸ್ ಎಸ್ ಅಂತೀವಿ. ಟಿ ಡಿ ಎಸ್ ಅಂತಂದರೆ ಹೇಳಿದೆ ನಾನು, ಮೇಲ್ಗಡೆ ಕಾಣ್ತಕ್ಕಂಥದ್ದು. ಲೈಕ್ ಟಿ ಡಿ ಎಸ್ ಅಂತಂದರೆ ಡಿಸಾಲ್ವ್ಡ್. ಇವಾಗ ಉಪ್ಪು ಹಾಕಿರ್ತೀವಿ, ಶುಗರ್ ಹಾಕಿರ್ತೀವಿ, ಡಿಸಾಲ್ವ್ ಆಗಿರ್ತದೆ, ಅದರಿಂದ ತೆಗಿಯೋಕ್ಕಾಗಲ್ಲ, ನಮಗೆ ಸ್ಕ್ರೀನಿಂದ ಕೈ ಹಾಕಿ ತೆಗಿಯೋಕ್ಕಾಗಲ್ಲ. ದಟ್ ಈಸ್ ಕಾಲ್ಡ್ ಟೋಟಲ್ ಡಿಸಾಲ್ವ್ ಸಾಲಿಡ್. ಇವಾಗ ನಾವು ಏನು ಮಾಡೋಣ, ಫಸ್ಟು ಯಾವುದೇ ಎಸ್ ಟಿ ಪಿ ಆಗಲಿ, ನಾವು ಫಸ್ಟ್ ಏನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನಮಗೆ 100 KD ಡಿಸೈನ್ ಬೇಕಾಗಿದೆ. ಇವಾಗ 100 KD ಡಿಸೈನ್ ಬೇಕಾಗಿದೆ ಅಂತಂದರೆ ಫಸ್ಟ್ ನಾವು ಕನ್ಸಲ್ಟೆಂಟು, ಲೈಕ್ ಬಿಲ್ಡರ್ ಆಗಲಿ ಯಾವುದೇ ಆಗಲಿ, ಅವ್ರ ಹತ್ರ ಕೇಳೋದು. ಫಸ್ಟು ನಾವೇನು ಮಾಡ್ತೀವಿ, ಸೈಟ್ ವಿಸಿಟ್ ಮಾಡಬೇಕು. ಸೈಟ್ ವಿಸಿಟ್ ಮಾಡಿ ಸೈಟ್ ಲೆವೆಲ್ ಚೆಕ್ ಮಾಡಿಕೊಂಡು, ಸೈಟ್ ಲೆವೆಲ್ ಕಂಡೀಷನ್ ಚೆಕ್ ಮಾಡಿಕೊಂಡು, ಅವ್ರ ಲೇಔಟ್ ಆಫ್ ಡ್ರಾಯಿಂಗ್ ಕಳಿಸ್ತಾರೆ. ಡ್ರಾಯಿಂಗ್ ಪ್ರಕಾರ ಲೈಕ್ ದೇ ವಿಲ್ ಆಸ್ಕ್, ಅವ್ರಿಗೊಂದು ಪ್ರಿಫರ್ಡ್ ಟೆಕ್ನಾಲಜಿ. ನಮಗೆ MBBR ಬೇಕಂತಾರೆ. ಸಮ್ ಟೆಕ್ನಾಲಜೀಸ್ ನನಗೆ ಬೋತ್ ಏರೋಬಿಕ್ ಎನರೋಬಿಕ್ ಟೆಕ್ನಾಲಜಿ, ಲೈಕ್ ಬಯೋಬ್ರಿಡ್ ಬೇಕಂತಾರೆ, ಜೆಟರೇಟರ್ ಟೆಕ್ನಾಲಜಿ ಬೇಕಂತಾರೆ, ಲೈಕ್ SBR ಬೇಕಂತಾರೆ, MBR ಬೇಕಂತಾರೆ. ಡಿಪೆಂಡ್ ಅಪಾನ್ ದ ಕ್ಲೈಂಟ್, ಡಿಪೆಂಡ್ ಅಪಾನ್ ದ ರಿಕ್ವೆಸ್ಟ್ ಮೇಲೆ ಹೋಗುತ್ತೆ. ಅದಕ್ಕೆ ನಾವು ಇವಾಗ ಏನು ಮಾಡೋಣಪ್ಪ ಅಂತಂದರೆ, ಒಂದೊಂದು ಟೆಕ್ನಾಲಜಿನ ನೋಡ್ಕೊಂಡು ಹೋಗೋಣ. ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಡಿಫ್ರೆಂಟ್ ಟೆಕ್ನಾಲಜಿ ಪ್ರಾಸೆಸ್ ಹೇಗಿರುತ್ತೆ. ಇವಾಗ ಓವರಾಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಸ್ ಟಿ ಪಿ ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗುತ್ತೆ, ಜಸ್ಟ್ ಡೀಪಾಗಿ. ಎಕ್ಸಾಂಪಲ್ ರಾ ಅಂತಂದರೆ ಏನು? ರಾ ಅಂದರೆ ಕಂಟೆಂಟ್, ಮೇನ್ ಇರೋದು ಅಲ್ಲೇ ಕಂಟೆಂಟ್ ಇರೋದು, ಅಂದರೆ ಮೇನ್ ಕಂಟೆಂಟ್ ಇರೋದಲ್ಲೇ, ಅದನ್ನು ಸ್ವಲ್ಪ ತೆಗೆದು ಟ್ರೀಟ್ ಮಾಡೋದೇ ಟ್ರೀಟೆಡ್ ವಾಟರ್. ರಾ ವಾಟರ್ ಅಂತಂದರೆ ಕಂಟೆಂಟ್ ಇರ್ತಕ್ಕಂಥದ್ದು, ಹೆವಿ ಗಲೀಜಾಗಿರ್ತಕ್ಕಂಥದ್ದನ್ನು ರಾ. ಅದಕ್ಕೆ ರಾ ಮೆಟೀರಿಯಲ್ ಅಂತ ಕೇಳಿದರೆ ನೀವು. ರಾ ಅಂತಂದರೆ ಮೇನ್, ಆ ಮಟ್ರಿಯಲಿಂದನೇ ಇದು ಆಗೋದು. ರಾ ಮಟ್ರಿಯಲ್ಸ್ ಅಂತ. ಅದಕ್ಕೆ ರಾ ಸೀವೇಜ್ ಅಂತಂದರೆ ಮೇನ್ ಸೀವೇಜ್ ಬರುತ್ತಲ್ವ ನಮ್ಮ ಬಾತ್ರೂಮಿಂದ ಕಿಚನ್, ಅದನ್ನು ರಾ ಸೀವೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಅದು ಸ್ಟ್ಯಾಂಡರ್ಡ್ ಆಫ್. ಇವಾಗ ನಾವು ರಾ ಸೀವೇಜ್ನ ನಾನು ಹೊರಗಡೆ ಬಿಡ್ಬೋದಲ್ವ? ನಿಮ್ಗೆ ಹೇಳಿದೆ, ರಾ ಸೀವೇಜ್ನ ನಾನು ಹೊರಗಡೆ ಬಿಟ್ಟರೆ ಏನಾಗುತ್ತೆ. ಹೊರಗಡೆ ಬಿಟ್ಟರೆ ಏನಾಗುತ್ತಪ್ಪ ಅಂತಂದರೆ ಆಕ್ಸಿಜನ್ ಫಿಕ್ಸ್ ಆಯ್ತವೆ. ನಮಗೆ ಬರೋ ರೋಗ, ಅಂದರೆ ಅಲ್ಲಿರ್ತಕ್ಕಂಥ ರೋಗ ಕ್ರಿಯೇಟ್ ಆಗ್ತವೆ. ಎನ್ವೈರ್ಮೆಂಟಲ್ ಹಾಳು ಮಾಡುತ್ತೆ, ಗ್ರೌಂಡ್ ವಾಟರ್ ಪೊಲ್ಯೂಟ್ ಮಾಡುತ್ತೆ. ಇದನ್ನು ಎಲ್ಲ ಅವಾಯ್ಡ್ ಮಾಡೋಕ್ಕೆ ನಾವು ಎಸ್ ಟಿ ಪಿನ ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾನು ರಾಗೆ ಸ್ಟ್ಯಾಂಡರ್ಡ್ ಆಫ್ ರಾ ಸೀವೇಜ್, ಇವಾಗ ನಾನೇನು ಮಾಡ್ತೀನಿ, ರಾ ಸೀವೇಜು, ಓಕೆ, ರಾ ಸೀವೇಜ್ನ ಏನು ಮಾಡ್ತೀನಿ, ನಾನು ಕೆಳಗಡೆ ಬಿಡಬೇಕು. ನಾನಿವಾಗ ಎಸ್ ಟಿ ಪಿ ಅಂದರೆ ನಾನು ಬಿಡಬೇಕು. ಅದಕ್ಕೆ ಎಷ್ಟಿರುತ್ತೆ, ಪಿ ಎಚ್ ಎಷ್ಟು ಬೇಕು, ಪಿ ಒ ಡಿ ಸಿ ಒ ಡಿ ಎಷ್ಟಿರಬೇಕು, ಬಿ ಒ ಡಿ ಸಿ ಒ ಡಿ ಎಷ್ಟಿರಬೇಕು, ಬಿ ಒ ಡಿ ಸಿ ಒ ಡಿ, ಪಿ ಎಚ್ಚು, ಟಿ ಎಸ್ ಎಸ್ಸು, ಟಿ ಡಿ ಎಸ್ಸು, ಇದೆಲ್ಲ ಎಷ್ಟಿರಬೇಕು, ಅದನ್ನೆಲ್ಲ ನಿಮಗೆ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ 3 ವಿಧಗಳು ಬರ್ತವೆ.
ಓಕೆ. ಪ್ರಿಲಿಮಿನರಿ ಟ್ರೀಟ್ಮೆಂಟ್, ಓಕೆ, ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡರಿ ಟ್ರೀಟ್ಮೆಂಟ್, ಟೆರ್ಷರಿ ಟ್ರೀಟ್ಮೆಂಟ್. ಅಂದರೆ ಪ್ರಥಮ ಅಂದರೆ ಪ್ರೈಮರಿ ಮೊದಲನೆಯ ವಿಧದಲ್ಲಿ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ, ಪ್ರೈಮರಿಯಲ್ಲಿ ಏನಾಗುತ್ತೆ, ಸೆಕೆಂಡ್ರಿಯಲ್ಲಿ ಏನಾಗುತ್ತೆ, ಟೆರ್ಷರಿ. ಸೊ ಸೆಕೆಂಡ್ರಿ ಟ್ರೀಟ್ಮೆಂಟ್ ವಿ ಕಾಲ್ಡ್ ಆಸ್ ಎ ಹಾರ್ಟ್ ಆಫ್ ದ STP. ಸೊ ಇಲ್ಲೇ ನಮಗೆ ಮೇನ್ ಪ್ರಾಸೆಸ್ ಕಾಣೋದು ಸೆಕೆಂಡ್ರಿ ಟ್ರೀಟ್ಮೆಂಟಲ್ಲಿ. ಸೊ ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಂದರೆ ನಾನು ಇವಾಗ ಹೆಂಗೆ ಮಾಡ್ತೀನಿ, ನಮ್ಮ ಮನುಷ್ಯನ್ನೇ ನಾನು ಎಕ್ಸಾಂಪಲ್ ತೊಗೊಳ್ತೀನಿ. ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ ಪ್ರಿಲಿಮಿನರಿ ಅಂದರೆ ಏನು, ನಮ್ಮ ಇರ್ತಕ್ಕಂಥ ನಾನು ಊಟ ಮಾಡ್ತಕ್ಕಂಥ ಬಾಯಿ, ಅದನ್ನು ಪ್ರಿಲಿಮಿನರಿ. ಇಲ್ಲಿ ಏನು ಮಾಡ್ತೀನಿ, ನಾನು ಕಚಡ ತೆಗಿತೀನಿ, ಪ್ಲಾಸ್ಟಿಕ್ ಸಲ್ಲಲ್ಲಿ ಏರ್ ಇದ್ದರೆ ಏನಾದರೂ ತೆಗಿತೀನಿ, ಏನೋ ಕೂತ್ಕೊಂಡ್ರೆ ತೆಗಿತೀನಿ. ಅದಾದಮೇಲೆ ಹೋಗುತ್ತೆ ಸೆಕೆಂಡರಿ ಟ್ರೀಟ್ಮೆಂಟ್. ಸೆಕೆಂಡರಿ ಟ್ರೀಟ್ಮೆಂಟ್ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಏನಾಗುತ್ತೆ, ನಾನು ತಿಂದಿದ್ದೆಲ್ಲ ಕರಗುತ್ತೆ. ಆಮೇಲೆ ಟೆರ್ಷರಿ ಟ್ರೀಟ್ಮೆಂಟ್ ಅಂದರೆ ಅಲ್ಲಿಂದ ನಮ್ಮ ಬ್ಲ್ಯಾಡರ್ ಇರುತ್ತೆ, ಗ್ಯಾಲ್ ಬ್ಲ್ಯಾಡರ್ ಅಂತ, ಅಲ್ಲಿಂದ ರಿಮೂವ್ ಆಗಿ ಅನುಪಯುಕ್ತ ವಸ್ತುಗಳನ್ನ ಹೊರಗಾಕ್ತೀವಿ, ಅದು ಟೆರ್ಷರಿ ಟ್ರೀಟ್ಮೆಂಟ್. ಅರ್ಥ ಆಯ್ತಲ್ವಾ? ಸಿವಿಯರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸಲ್ಲಿ ಕಾಂಪೋನೆಂಟ್ಸ್ ಏನೇನು ಬರುತ್ತೆ, ಯಾವ್ಯಾವ ಪ್ರಾಸೆಸಲ್ಲಿ ಏನೇನು ಮಾಡ್ಬೇಕಂದ್ರೆ ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡರಿ ಟ್ರೀಟ್ಮೆಂಟ್, ಟೆರ್ಷರಿ ಟ್ರೀಟ್ಮೆಂಟ್. ಅರ್ಥ ಆಯ್ತಲ್ವಾ? ಎನಿ ಡೌಟ್? ಸೊ ನೋ ಡೌಟ್. ಸೊ ವಿಲ್ ಗೋ ವಿತ್ ಒನ್ ಬೈ ಒನ್. ಸೊ ಫಸ್ಟು ನಾನು ಕಾಮನ್ ಆಗಿ ಫ್ಲೋ ಡಯಾಗ್ರಾಮ್, STP. ಸೊ STP ಅಂದರೆ ನಾನು ಸೀವೇಜ್ನ ಟ್ರೀಟ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ಲ್ಯಾಂಟು, ಒಂದು ಯೂನಿಟ್ಟು, ಒಂದು ಸಂಸ್ಕರಣ ಘಟಕ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸಂಸ್ಕರಣಕ ಘಟಕ. ಓಕೆ, ಸಂಸ್ಕರಣ ಘಟಕ. ನಾನು ಏನು ಮಾಡ್ತೀನಿ, ಈ ಘಟಕದಲ್ಲಿ ತಂದು ಬಿಡ್ತೀನಿ. ಇದು ಎಲ್ಲ ವಿಶ್ಲೇಷಣೆ ಮಾಡಿ ತೆಗೆದು ಅನುಪಯುಕ್ತಗಳನ್ನು ತೆಗೆದು ಉಪಯುಕ್ತ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಸೊ ಹೊಸದು ಕೊಡ್ತಕ್ಕಂಥ ರಿಯೂಸಬಲ್ ವಾಟರ್ ಕೊಡೋದಕ್ಕೆ STP ನಾನು ಉಪಯೋಗಿಸ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ STP ಫ್ಲೋ ಚಾರ್ಟ್ ನೋಡೋಣ. ಏನಿಲ್ಲ, ನಿಮಗೆ ಬೇಸಿಕ್ಕಾಗಿ ಹೇಳ್ತೀನಿ, ಬರ್ತಾ ಕ್ಲಾಸಲ್ಲಿ ನಿಮಗೆ ಒಂದು ಹೈ ಲೆವೆಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ನಾನು ಹೇಳಿದೆ ರಾ ಸೀವೇಜ್, ನನ್ನ ಮನೆ ಇದು ಬಿಲ್ಡಿಂಗು. ಈ ಬಿಲ್ಡಿಂಗಿಂದ ಏನಾಗುತ್ತೆ, ಟಾಯ್ಲೆಟ್, ಬಾತ್ರೂಮ್, ಫ್ಲಶಿಂಗ್, ಕಿಚನ್, ಸಿಂಕ್ ಇವೆಲ್ಲ ಬಂದು ಏನಾಗುತ್ತೆ, ಇದನ್ನೇ ರಾ ಸೀವೇಜ್ ಅಂತ ಕರಿತೀವಿ. ಈ ಬಿಲ್ಡಿಂಗಿಂದ ಒಂದು ಪೈಪ್ಲೈನ್ ತರ್ತಾರೆ, ಅದು ಪೈಪ್ಲೈನ್ ಹೆಂಗೆ ಬರಬೇಕಾದ್ರೆ ಗ್ರಾವಿಟಿ ಫ್ಲೋಯಿಂದ. ಎಲ್ಲ ಮನೆಗೆ ಪಂಪ್ ಹಾಕಿ ನನಗೆ ಕಳ್ಸೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಎಲ್ಲ ಮನೆಯಿಂದ ನಾನು ಪಂಪ್ ಕಳ್ಸೋಕೆ ಹೋದರೆ ಅವ್ನು ಹೆವಿ ಕಾಸ್ಟ್ ಆಗುತ್ತೆ. ಬಿಲ್ಡರ್ ಏನು ಮಾಡ್ತಾನೆ, STPಗೆ ದುಡ್ಡು ಹಾಕ್ಬೇಕಾಗುತ್ತೆ ಬಿಲ್ಡಿಂಗ್ಗೆ. ಸೊ ಗ್ರಾವಿಟಿ ಫ್ಲೋ ಅಂದರೆ ಆರಾಮಾಗಿ ಬರಬೇಕು, ವಾಟರ್ ಮೇಲ್ಗಡೆ ಬಿಟ್ಟರೆ ಈಸಿಯಾಗಿ ಕೆಳಗಡೆ ಬರಬೇಕು, ಅದನ್ನು ಗ್ರಾವಿಟಿ ಫ್ಲೋ ಅಂತ ಕರೀತಾರೆ. ಅಂದರೆ ಅದಕ್ಕೆ ಯಾವುದೇ ಲೈಕ್ ಪಂಪಿಂದ ಮೆಕ್ಯಾನಿಕಲ್ ಎಕ್ವಿಪ್ಮೆಂಟ್ಸ್ ಇರಲ್ಲ ಅಲ್ಲಿ. ಸೊ ನಾನಿವಾಗ ನೀವು ನೋಡಿ ಬಾತ್ರೂಮ್ ಕೆಳಗಡೆ ನೋಡಿ ಒಂದು ಯಾವುದೋ ವಾಟರ್ ಮೇಲ್ಗಡೆಯಿಂದ ಬಿಟ್ಟರೆ ಈಸಿಯಾಗಿ ಫ್ಲೋ ಆಗಬೇಕು. ಅಲ್ಲಿ ಏನಾದರೂ ಪ್ರೆಷರ್ ಆಗ್ತಾಯಿದ್ದೀವ, ಇಲ್ಲ, ವಾಟ್ರದ್ದು ಏನಿದೆ ವೆಲಾಸಿಟಿ ಅದೇ ವೆಲಾಸಿಟಿಯಲ್ಲಿ ಹೋಗುತ್ತೆ, ಅದ್ರದ್ದು ಓನ್. ಸೊ ವಿ ವಿಲ್ ಗೋ ಫಸ್ಟ್ STP ಒಂದು ಫ್ಲೋ ಡಯಾಗ್ರಾಮ್ ಕಾಮನ್ ಆಗಿ. ಸೊ ಏನಿಲ್ಲ, ಇದು ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಎಲ್ಲಿ ಬರುತ್ತೆ ನಿಮಗೆ, ಪ್ರೈಮರಿ ಸೆಕೆಂಡರಿ ಇವೆಲ್ಲ ಬರುತ್ತೆ. ಇದು ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಅಂದರೆ ರಾ ಸೀವೇಜ್. ಈ ರಾ ಸೀವೇಜ್ ಎಂಟ್ರಿ ಆಗುತ್ತೆ ಅಂದರೆ ಮೇನ್ ಸೀವೇಜ್ ಕಂಟೆಂಟ್. ಇಲ್ಲಿ ಏನು ಮಾಡ್ತೀವಿ, ಕೋರ್ಸ್ ಬಾರ್ ಸ್ಕ್ರೀನ್ ಅಂತ ಕರಿತೀವಿ. ಕೋರ್ಸ್ ಬಾರ್ ಸ್ಕ್ರೀನ್ ಪ್ಲಸ್ ಫೈನ್ ಬಾರ್ ಸ್ಕ್ರೀನ್. ಈ ಕೋರ್ಸ್ ಬಾರ್ ಸ್ಕ್ರೀನ್ ಏನು ಮಾಡುತ್ತೆ, ಈ ದೊಡ್ಡ ಪಾರ್ಟಿಕಲ್ಸ್ 20 to 25 mm ದೊಡ್ಡ ಇರ್ತಾವಲ್ಲ, ಈ ಸ್ಕ್ರೀನ್ ಅಂದರೆ ಏನು, ಜಲ್ಲಾಡಿ. ಕನ್ನಡದಲ್ಲಿ ಜಲ್ಲಾಡಿ ಅಂತೀವಿ ನಾವು, ಸೀವ್ಸ್. ಅದನ್ನು ತೆಗಿತಾರೆ, ದೊಡ್ಡದು ಇದೆಲ್ಲ ಮಾಯ ಆಗಿಬಿಡ್ತವೆ. ಅಂದರೆ ದೊಡ್ಡ ಕಲ್ಲೇ ಆಗಲಿ, ಪ್ಲಾಸ್ಟಿಕ್ಕೇ ಬರಲಿ, ಓಕೆ, ಯಾವುದು ಇನ್ಆರ್ಗ್ಯಾನಿಕ್ ಮ್ಯಾಟ್ರ್ ಬಂದರೆ ಇಲ್ಲಿಂದ ಮ್ಯಾನ್ಯಲ್ ಆಗಿ ಏನು ಮಾಡ್ತಾನೆ, ಆಪ್ರೇಟ್ರು ತೆಗಿತಾನೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಕೋರ್ ಸ್ಕ್ರೀನಿಂದ ಏನಾಗುತ್ತೆ, ಈ ಕೋರ್ ಸ್ಕ್ರೀನಿಂದ ಏನಾಗುತ್ತಪ್ಪ ಅಂತಂದರೆ ವಾಟರ್ ಫ್ಲೋಗೆ ಎಲ್ಲಿಗೆ ಬರುತ್ತೆ, ವಾಟರ್ ಫ್ಲೋಗಿ ರಾ ಸೀವೇಜ್ ಪಂಪ್. ಅಂದರೆ ಇಲ್ಲೊಂದು ಟ್ಯಾಂಕ್ ಇರುತ್ತೆ, ಈ ಟ್ಯಾಂಕಲ್ಲಿ 2 ಪಂಪ್ ಇರ್ತವೆ, ಒಂದು ವರ್ಕಿಂಗು ಒಂದು ಸ್ಟ್ಯಾಂಡ್ ಬೈ. ಏನಕ್ಕೆ ವರ್ಕಿಂಗ್ ಸ್ಟ್ಯಾಂಡ್ ಬೈ ಕೊಡ್ಬೇಕು ನಾನು? ಸೊ ಒಂದು ಪಂಪ್ ಏನಾದರೂ ಆದರೆ, ಅಥವಾ ನಾನು ಒಂದೇ ಪಂಪು 24 hours ಆನ್ ಮಾಡಬಾರ್ದು, ಹೀಟ್ ಆಗುತ್ತೆ. ಅದಕ್ಕೆ ರೆಸ್ಟ್ ಕೊಡೋಗೋಸ್ಕರ ಒಂದು ವರ್ಕಿಂಗು ಒಂದು ಸ್ಟ್ಯಾಂಡ್ ಬೈ. ಅದು ಸ್ಟ್ಯಾಂಡ್ ಬೈನ ಒಂದು ಸರಿ ಯೂಸ್ ಮಾಡ್ಕೊಳ್ತೀನಿ, ಅದನ್ನೇ ವರ್ಕಿಂಗಾಗಿ ಯೂಸ್ ಮಾಡ್ಕೊಳ್ತೀನಿ.
ಇದು ಹಾಫ್ ಆನ್ ಅವರ್ ಒಂದು 2 ಅವರ್ಸ್ ಆನ್ ಮಾಡ್ತೀನಿ, ನೆಕ್ಸ್ಟ್ ಇದು ಆಫ್ ಮಾಡಿ ಇನ್ನೊಂದು ಹಾಫ್ ಆನ್ ಅವರ್ ಆನ್ ಮಾಡ್ತೀನಿ. ಸೊ ಇಲ್ಲಿ ಪಂಪ್ಗೆ ರೆಸ್ಟ್ ಕೊಡೋಕ್ಕೆ ವರ್ಕಿಂಗ್ ಸ್ಟ್ಯಾಂಡ್ ಬೈ. ಇಫ್ ಇನ್ ಕೇಸ್ ಒಂದು ಪಂಪ್ ಟ್ರಿಪ್ ಆಯಿತು ಏನೋ ವಿಷಯದಿಂದ ನಾನು ಸರ್ವಿಸ್ ಕಳಿಸಿದ್ದೀನಿ, ಅವಾಗ ಎಸ್ ಟಿ ಪಿ ನಾನು ನಿಲ್ಸೋಕ್ಕಾಗಲ್ಲ ಬರೋ ಸೀವೇಜ್ನ. ಸೊ ಇವು ನಿಲ್ಲಿಸಿದ್ರೆ ಏನಾಗುತ್ತೆ, ಓವರ್ಫ್ಲೋ ಆಗ್ತದೆ. ಓವರ್ಫ್ಲೋ ಆದರೆ ಏನಾಗುತ್ತೆ, ಕಂಪ್ಲೇಂಟ್ಸ್ ಬರ್ತವೆ. ಇವೆಲ್ಲ ಅವಾಯ್ಡ್ ಮಾಡೋಕ್ಕೆ ವರ್ಕಿಂಗ್ ಪ್ಲಸ್ ಸ್ಟ್ಯಾಂಡ್ ಬೈ. ಅವಾಗ ನಾನು ಏನು ಮಾಡ್ತೀನಿ, ಸರ್ವಿಸ್ ಹೋಗೋ ಬರೋ ಗ್ಯಾಪಲ್ಲಿ ಇದರಲ್ಲಿ ಸ್ಟ್ಯಾಂಡ್ ಬೈ ಪಂಪ್ನ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಇರೋದು ವರ್ಕಿಂಗ್ ಸ್ಟ್ಯಾಂಡ್ ಬೈ. ಸೊ ಇಲ್ಲಿಂದ ನಾನೇನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಇದು ಬಿಟ್ಬಿಡಿ, ನಾನೇನು ಮಾಡ್ತೀನಿ ಇವಾಗ ಕಾಮನ್ ಆಗಿ ಯಾವುದೋ ಒಂದು ಪೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಒಂದು ಕಾಮನ್ ಆಗಿ ಫಸ್ಟು ರಾ ಸೀವೇಜ್ ಬರುತ್ತೆ. ಇಲ್ಲಿ ರಾ ಸೀವೇಜ್ ಅಂದರೆ ಇದು ಒಂದು ಟ್ಯಾಂಕು, ಇಲ್ಲೊಂದು ಬಾರ್ ಸ್ಕ್ರೀನ್ ಅಂತ ಇರುತ್ತೆ. ಓಕೆ, ಬಾರ್ ಸ್ಕ್ರೀನ್ ಚೇಂಬರ್. ಈ ಬಾರ್ ಸ್ಕ್ರೀನ್ ಚೇಂಬರಲ್ಲಿ ಈ ಪೈಪಿಂದ ಏನು ಬರುತ್ತೆ, ಸೀವೇಜ್ ಬರುತ್ತೆ. ಈ ಬಾರ್ ಸ್ಕ್ರೀನಲ್ಲಿ 2 ಅಥವಾ 3 ಇಕ್ಕಿರ್ತೀವಿ. ಒಂದು ಕೋರ್ಸ್ ಬಾರ್ ಸ್ಕ್ರೀನ್, ಒಂದು ಫೈನ್ ಬಾರ್ ಸ್ಕ್ರೀನ್. ಈ ಕೋರ್ಸಲ್ಲಿ ದೊಡ್ಡದೆಲ್ಲ ಪಾರ್ಟಿಕಲ್ಸ್ ರಿಮೂವ್ ಮಾಡ್ತೀವಿ. ಫೈನ್ ಸ್ಕ್ರೀನಲ್ಲಿ ಅದಕ್ಕಿಂತ ಎಸ್ಪೆಕ್ಟ್ ಆಗಿರ್ತಕ್ಕಂಥದ್ದು 10 mm ಲೆಸ್ ದ್ಯಾನ್ ಇರ್ತಕ್ಕಂಥದ್ದು. ಓಕೆ, 5 to 10 mm ಲೆಸ್ ದ್ಯಾನ್ 12 mm ಇರ್ತಕ್ಕಂಥದ್ದನ್ನು ಫೈನ್ ಸ್ಕ್ರೀನಿಂದ ನಾನು ತೆಗಿತೀನಿ. ಅರ್ಥ ಆಯ್ತಾ ಅನ್ಕೋತೀನಿ. ಫಸ್ಟ್ ಏನಿಲ್ಲ, ಸೀವೇಜ್ ಪೈಪ್ಲೈನ್ ಮೀನ್ಸ್ ರಾ ಸೀವೇಜ್, ಇದು ಬಾರ್ ಸ್ಕ್ರೀನ್, ದೆನ್ ಇಟ್ ಇಸ್ ಓವರ್ಫ್ಲೋ ಟು ಕಲೆಕ್ಷನ್ ಟ್ಯಾಂಕ್. ಇದನ್ನು ಕಲೆಕ್ಷನ್ ಟ್ಯಾಂಕ್ ಅಂತ ಕರಿತೀವಿ. ಕಲೆಕ್ಷನ್ ಟ್ಯಾಂಕ್ ಅಂತ ಏನು, ಎಲ್ಲ ಕಲೆಕ್ಟ್ ಮಾಡೋದು. ಇದನ್ನು ಈಕ್ವಲೈಸೇಷನ್ ಟ್ಯಾಂಕ್ ಅಂತಲೂ ಕೂಡ ಕರಿತೀವಿ. ಈಕ್ವಲೈಸೇಷನ್ ಅಂತಂದರೆ ಎಲ್ಲ ಕಡೆಯಿಂದ ಬೇರೆ ಮನೆಯಿಂದ ಬೇರೆ ಸೀವೇಜ್ ಬರುತ್ತೆ. ಬೇರೆ ಸೀವೇಜ್ ಅಂತಂದರೆ ಜಾಸ್ತಿ ನೀರೇ ಹಾಕ್ತಾರೆ, ಜಾಸ್ತಿ ಯೂರಿನೇ ಕಂಟೆಂಟ್ ಇರುತ್ತೆ, ಜಾಸ್ತಿ ಸೀವೇಜ್ ಫಿಕಲ್ ಮ್ಯಾಟರ್ ಜಾಸ್ತಿ ಇರುತ್ತೆ. ಇದೆಲ್ಲನೂ ಬಂದು ಒಂದು ಟ್ಯಾಂಕಲ್ಲಿ ಈಕ್ವಲಾಗಿ ಮಾಡುತ್ತಲ್ಲ, ಅದನ್ನು ಈಕ್ವಲೈಸೇಷನ್ ಟ್ಯಾಂಕ್. ಇದನ್ನು ಬ್ಯಾಲೆನ್ಸಿಂಗ್ ಟ್ಯಾಂಕ್ ಅಂತಲೂ ಕರೀತಾರೆ. ಏನು ಕರೀತಾರೆ, ಬ್ಯಾಲೆನ್ಸಿಂಗ್ ಟ್ಯಾಂಕ್ ಮತ್ತು ಕಲೆಕ್ಷನ್ ಟ್ಯಾಂಕ್, ಈಕ್ವಲೈಸೇಷನ್ ಟ್ಯಾಂಕ್ ಆರ್ ರಾ ಸೀವೇಜ್ ಟ್ಯಾಂಕ್. ಅರ್ಥ ಆಯ್ತಲ್ವಾ? ರಾ ಸೀವೇಜ್ ಟ್ಯಾಂಕ್ ಅಂತಂದರೆ ಓಕೆ, ರಾ ಸೀವೇಜ್ ಟ್ಯಾಂಕ್. ಸೊ ಇಲ್ಲಿ ಏನಾಗುತ್ತೆ, ಎಕ್ಸಾಂಪಲ್ ಸ್ಕ್ರೀನಿಂದ ಬಂತು, ರಾ ಸೀವೇಜ್ ಏನು ಮಾಡ್ತಾನೆ, ಪಂಪ್ ಮಾಡಿ ಇನ್ಲೆಟ್ ಚೇಂಬರ್, ಇದೊಂದು ಚೇಂಬರ್. ಇಲ್ಲಿ ಕೆಳಗಡೆ ಇರ್ತದಲ್ಲ, ಇದನ್ನು ಸ್ಲಜ್ ಅಂತಾರೆ, ಮೇಲ್ಗಡೆದು ಕ್ಲಾರಿಟಿ ಆಫ್ ವಾಟರ್ ಅಂತಾರೆ. ಇದೇನಾಗುತ್ತೆ, ಓವರ್ಫ್ಲೋ ಆಗ್ತದೆ. ಇದು ಕೆಳಗಡೆದು ಮ್ಯಾನ್ಯುವಲ್ ಆಗಿ ತೆಗಿಬೇಕು. ಓವರ್ಫ್ಲೋ ಆಗಿ ಫೈನ್ ಸ್ಕ್ರೀನಿಗೆ ಹೋಗುತ್ತೆ. ಫೈನ್ ಸ್ಕ್ರೀನಲ್ಲಿ ಏನಾದರೂ ಇದ್ದರೆ ಲೆಸ್ ದ್ಯಾನ್ 12 mm ಇದ್ದರೆ ಪಾರ್ಟಿಕಲ್ಸ್ ರಿಮೂವ್ ಮಾಡ್ತಾರೆ. ನಾನ್ ಬಯೋ ಲೈಕ್ ಇನ್ಆರ್ಗ್ಯಾನಿಕ್ ಮ್ಯಾಟರ್, ಅದು ಹೋಗಿ ಓವರ್ಫ್ಲೋ ಆಗಿ ಗ್ರಿಟ್ ರಿಮೂವಲ್ ಅಂತ ಬರುತ್ತೆ. ವಾಟ್ ಗ್ರಿಟ್ ಅಂತಂದರೆ ಮಣ್ಣು, ಕಿಚಡಿ, ಇದು ಕಲ್ಲು, ಚಿಕ್ಕ ಪಾರ್ಟಿಕಲ್ಸ್ ಇವೆಲ್ಲ ತೆಗಿತಾರೆ. ಅದಕ್ಕೆ ಕೆಳಗಡೆ ಗ್ರಿಟ್ ಅಂತ, ಅಂದರೆ ಇದು ಕೆಳಗಡೆಯಿಂದ ತೆಗಿತಾರೆ. ಇವೆಲ್ಲ ಸೆಟ್ಲ್ ಆಗ್ತವೆ. ಹೆವಿ ಪಾರ್ಟಿಕಲ್ಸ್ ಏನಾಗುತ್ತೆ, ಸೆಟಲ್ ಆಗುತ್ತೆ. ಲೋವರ್ ಪಾರ್ಟಿಕಲ್ಸ್ ಮೇಲೆ ಇರುತ್ತೆ. ಇದು ಗ್ರಿಟ್ ರಿಮೂವಲ್ನ ಏನು ಮಾಡ್ತಾರೆ, ತೆಗಿತಾರೆ. ಇದನ್ನು ಸ್ಲಜ್ ಎದಕ್ಕೆ ಯೂಸ್ ಮಾಡ್ತಾರೆ, ಏರೇಷನ್ ಟ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಯೂಸ್ ಮಾಡ್ಬೋದು, ಯೂಸ್ ಮಾಡಲಿಂದ ಹೊರಗಡೆನೂ ತೆಗಿಬೋದು. ಅರ್ಥ ಆಯ್ತಾ? ಸೊ ನಿಮಗೆ ಇದನ್ನು ಪ್ರೈಮರಿ ಟ್ರೀಟ್ಮೆಂಟ್, ಇದನ್ನು ಏನಂತೀವಿ, ಟೋಟಲ್ ಸ್ಕ್ರೀನಿಂಗ್ ಅಂತ ಕರಿತೀವಿ. ಏನು ಮಾಡೋದು, ಸ್ಕ್ರೀನಿಂಗ್ ಅಂತಂದರೆ ತೆಗಿತಾ ಇರ್ತೀವಿ. ನಮ್ಮ ಇದು ಹೆಂಗಿದೆ, ಒಂದು ಬಾಯಿಯಿಂದಂಗೆ ನಿಮಗೆ ಮೌತಲ್ಲಿ ಏನು ಮಾಡ್ತೀವಿ, ಏನಾದರೂ ಕಲ್ಲು ಸಿಗಿಬಿತ್ತು ಚಿಕ್ಕದು, ಏನೋ ಒಂದು ಕಡ್ಡಿ ಬಿತ್ತು, ಏನೋ ಒಂದು ಹುಳ ಸಿಕ್ತು, ಅದನ್ನು ತೆಗೆದು ಬಿಡ್ತೀವಿ. ಇಲ್ಲೇ ನಾವು ಹೇಗೆ ಬಾಯಿ, ಹಾಗೆ ಇಲ್ಲಿ ಕೂಡ ಬಾರ್ ಸ್ಕ್ರೀನ್ ಚೇಂಬರ್, ಆಯಿಲ್ ಗ್ರೀಸ್, ಗ್ರಿಟ್ ರಿಮೂವಲ್, ಇದನ್ನು ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹೋಗ್ತಾ ಇರೋದು ಸೆಕೆಂಡರಿ ಟ್ರೀಟ್ಮೆಂಟ್. ನಾವು ಇವು ಹೊಟ್ಟೆ ಭಾಗಕ್ಕೆ ಬರೋಣ. ನಮ್ಮ ಹೊಟ್ಟೆಯಲ್ಲಿ ಕೂಡ ಬ್ಯಾಕ್ಟೀರಿಯಾ, ನಮ್ಮ ಆ್ಯಸಿಡ್ ಇದೆ ಟು ಬ್ರೇಕ್ ಡೌನ್ ಮಾಡೋಕ್ಕೆ. ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇರುತ್ತೆ ಊಟನ ಡಿಗ್ರೇಡ್ ಮಾಡೋಕ್ಕೆ. ಇಲ್ಲಿ ಕೂಡ ಏರೇಷನ್ ಟ್ಯಾಂಕಲ್ಲಿ ಕೂಡ ಇಲ್ಲಿ ಏನಾಗುತ್ತೆ, ಸೊ ಏರೇಷನ್ ಅಂದರೆ ಏನು, ಏರೇಷನ್ ಏನಕ್ಕೆ ಇಂಪಾರ್ಟೆಂಟು? ನಾನು ಹೇಳಿದೆ ಆವಾಗಲೇ, ಮನುಷ್ಯನಿಗೆ ಬದುಕಬೇಕಂತಂದರೆ ಏನು ಇಂಪಾರ್ಟೆಂಟು ಫಸ್ಟು. ಇವಾಗ ಊಟ ಇದೆ ನನ್ನ ಹತ್ರ, ನಾನೂ ಇದ್ದೀನಿ, ಬಟ್ ನನಗೆ ಉಸಿರಲ್ಲ ಅಂತಂದರೆ ನಾನು ಇದೇನು ಮಾಡೋಕ್ಕೆ ಆಗಲ್ಲ. ನನಗೆ ಉಸಿರು ಬೇಕಂತಂದರೆ ನನಗೆ ಆಕ್ಸಿಜನ್ ಬೇಕು ಫಸ್ಟು. ನೀನು ಆಕ್ಸಿಜನ್ ಕೊಟ್ಟರೆ ನಾನು ತಿಂತೀನಿ. ಅದೇ ರೀತಿ ಬ್ಯಾಕ್ಟೀರಿಯಾ ಕೂಡ ಏನು ಮಾಡುತ್ತೆ, ನೀನು ನನಗೆ ಆಕ್ಸಿಜನ್ ಸಪ್ಲೈ ಮಾಡು, ನಾನು ಫುಡ್ ತಿಂತೀನಿ, ನಾನು ಊಟ ಮಾಡ್ತೀನಿ, ನನ್ನ ಸಂತತಿನ ದೊಡ್ಡದು ಮಾಡ್ತೀನಿ, ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ರಿಪ್ರೊಡಕ್ಷನ್ ಮಾಡ್ತೀನಿ.
ಒಂದು ಬ್ಯಾಕ್ಟೀರಿಯಾ, 2 ಬ್ಯಾಕ್ಟೀರಿಯಾ, 4, 6, 8, 16 ಮಿಲಿಯನ್ಸ್ ಗೋ ಎಕ್ಸೆಟ್ರಾ ವಿಲ್ ಗೋ. ಸೊ ಇದಕ್ಕೆ ಬೇಕಾಗಿರೋದು ನನಗೆ ಆಕ್ಸಿಜನ್ ಬೇಕು, ಏರ್ ಬೇಕು ನನಗೆ. ಅದಕ್ಕೆ ಯೂಸ್ ಮಾಡ್ತೀವಿ ಏರ್ ಬ್ಲೋವರ್. ಈ ಏರ್ ಬ್ಲೋವರಿಂದ ಬ್ಲೋವರ್ ಇವಾಗ ಫ್ಯಾನಿಂದ ತಿರುಗಿದ್ರೆ ಏನಾಗುತ್ತೆ, ಗಾಳಿ ಬರುತ್ತೆ. ಹಾಗೆ ಏರ್ ಬ್ಲೋವರಿಂದ ಆನ್ ಮಾಡಿದ್ರೆ ಏರ್ ಬರುತ್ತೆ. ಇವೆಲ್ಲ ಬಬಲ್ಸು ಏನು ನಿಮಗೆ ಕಾಣ್ತದಲ್ಲ ನೀಡಿ, ಬಬಲ್ಸ್ ಈ ಕೆಳಗಡೆ ಇರೋದನ್ನ ಡಿಫ್ಯೂಸರ್ ಅಂತ ಕರೀತಾರೆ. ಡಿಫ್ಯೂಸರ್ ಅಂದರೆ ಏರ್ ಬ್ಲೋವರಿಂದ ಒಂದು ದೊಡ್ಡ 8 ಇಂಚ್ ಪೈಪ್, ಒಂದು 8 ಇಂಚ್ ಪೈಪ್ ಬಿಡೋಕ್ಕಾಗಲ್ಲ. 8 ಇಂಚ್ ಪೈಪು ನಾನು ಇವಾಗ 4 ಕಾರ್ನರ್ ಇರ್ತಾರೆ ಅಂತ ತಿಳ್ಕೊಳ್ಳಿ. ನಿಮಗೆ ಎಕ್ಸಾಂಪಲಲ್ಲಿ ಕೊಡ್ತೀನಿ. ಇವಾಗ ಇಲ್ಲಿ ಬ್ಲೋವರ್ ಇದೆ, ಇಲ್ಲೊಂದು ಬ್ಲೋವರ್ ಇದೆ. ಓಕೆ, ಈ ಬ್ಲೋವರಲ್ಲಿಂದ ಇದು ಆನ್ ಮಾಡ್ತೀನಿ. ಇದೊಂದು ಇದು ಏರೇಷನ್ ಟ್ಯಾಂಕು. ನಾನು ಏನು ಮಾಡ್ತೀನಿ, ಪೈಪ್ಲೈನ್ ಅಂತಂದು ಇಲ್ಲಿ ಬಿಟ್ಬಿಡ್ತೀನಿ. ಅವಾಗ ಅದು ಇಲ್ಲಿ ಆನ್ ಮಾಡಿದ್ರೆ, ಈ ಬ್ಲೋವರ್ ಆನ್ ಮಾಡಿದ್ರೆ ಅದು ಗಾಳಿ ಇಲ್ಲೇ ಆಗಿಬಿಡ್ತದೆ. ಇಲ್ಲೇ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಇಲ್ಲಿದ್ದ ನೀರೆಲ್ಲ ಈ ಕಡೆ ಹೋಗ್ಬಿಡುತ್ತೆ. ಅವಾಗ ಪ್ರೆಷರ್ ಬಿದ್ದು ಇಲ್ಲಿ ಕೆಳಗಡೆ ಫುಲ್ ಪ್ರೆಷರ್. ಅದಕ್ಕಂತಾನೆ ಡಿಫ್ಯೂಸರ್, ಯೂನಿಫಾರ್ಮ್ ಫ್ಲೋ. ಎಲ್ಲ ಟ್ಯಾಂಕಿಗೆ ಇಲ್ಲಿಂದ ಏನು ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಅರ್ಥ ಆಯ್ತಾ? ಏನಕ್ಕೆ ಡೈರೆಕ್ಟಾಗಿ ಪೈಪ್ಲೈನೇ ಬಿಡಬೇಕು? ಯಾಕೆ ಪೈಪ್ಲೈನ್ ಬಿಡಬಾರ್ದು ಅಂತಂದರೆ, ಬ್ಲೋವರ್ ಆನ್ ಮಾಡ್ತಾನೆ. ಈ ಪೈಪ್ ಏನು ಮಾಡಿದ್ರೆ ಡೈರೆಕ್ಟಾಗಿ ಇಲ್ಲಿ ಬಿಟ್ಬಿಡ್ತೀನಿ. ಅವಾಗ ಇಲ್ಲಿ ಬಿಟ್ಟಾಗ ಏನಾಗುತ್ತೆ, ಇಲ್ಲೇ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಇಲ್ಲೆಲ್ಲಿ ಏನೂ ಆಗೋಲ್ಲ. ಇಲ್ಲೆಲ್ಲ ವಾಟರ್ ಸರಿತದೆ, ಈ ಕಡೆ ಆಗಿಬಿಡ್ತದೆ. ಇಲ್ಲೆಲ್ಲ ಡೆಡ್ ಕ್ರಿಯೇಟ್ ಆಗಿಬಿಡುತ್ತೆ. ಇಲ್ಲಿ ಏನು ಆಕ್ಸಿಜನ್ ಹೋಗಲಿಲ್ಲ ಅಂದರೆ ಬ್ಯಾಕ್ಟೀರಿಯಾ ಇಲ್ಲಿದ್ದು ಹೋಗ್ಬಿಡ್ತವೆ. ಜಾಸ್ತಿ ಕೊಟ್ಟರೆ ಬ್ಯಾಕ್ಟೀರಿಯಾನ ಹೋಗ್ಬಿಡ್ತವೆ. ನನಗೆ ಜಾಸ್ತಿ ಮಳೆ ಬಿದ್ದರೆ ಮನುಷ್ಯ ಎಕಡೆಯಿಂದ ಕಡೆ ಹೋಗ್ಬಿಡ್ತಾನೆ. ಅದೇ ಥರ ಒಂದೇ ಕಡೆ ಆಕ್ಸಿಜನ್ ಬಿದ್ದರೆ ಬ್ಯಾಕ್ಟೀರಿಯಾಗಳು ಚೆಲ್ಲಾಪಿಲಿ ಆಗಿಬಿಡ್ತವೆ. ಏನು ಮಾಡೋದು ಗೊತ್ತಾಗಲ್ಲ, ಜಾಸ್ತಿ ಬಿಡ್ತು. ಅದಕ್ಕೆ ಯೂನಿಫಾರ್ಮ್ ಇದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ತಾನೆ, ಕೆಳಗಡೆ ತಂದು ಲೈನ್ ಮಾಡ್ತಾನೆ ಡಿಫ್ಯೂಸರ್ ಥರ. ಇದರಿಂದ ಏನಾಗುತ್ತೆ, ಬಬಲ್ಸ್ ಒಂದು ಡಿಫ್ಯೂಸರ್ ಇರುತ್ತೆ, ತೂತಾಕಿರ್ತಾನೆ. ಇದರಿಂದ ಗಾಳಿ ಬರುತ್ತೆ. ಈ ಗಾಳಿ ಬಂದು ಇದಕ್ಕೆ ಆಕ್ಸಿಜನ್ ಸಿಗುತ್ತೆ ಬ್ಯಾಕ್ಟೀರಿಯಾಗಳಿಗೆ. ಕೆಳಗಡೆ ಡಿಸ್ಕ್ ಟೈಪ್ ಅಂತ ಕೊಡ್ತಾರೆ. ಆವಾಗ ಇಲ್ಲಿಂದ ಗಾಳಿ ಬರುತ್ತೆ, ಎಲ್ಲ ಕಡೆ ಎಲ್ಲ ಕಾರ್ನರ್ ಸುತ್ತುವರಿತವೆ. ಅದಕ್ಕೆ ಕೆಳಗಡೆ ಡಿಫ್ಯೂಸರ್ ಕೊಟ್ಟಿದ್ದು ನೋಡಿ. ಅವನು ಇಲ್ಲೇ ಪೈಪ್ ಬಂದರೆ ಏನಾಗುತ್ತೆ, ಇಲ್ಲೇ ಗಾಳಿ ತುಂಬುತ್ತೆ, ಇಲ್ಲೇನೂ ಇಲ್ಲ. ಅದಕ್ಕೆ ಡಿಫ್ಯೂಸರ್ ಕೊಟ್ಟರೆ ಎಲ್ಲ ಕಡೆ ಯೂನಿಫಾರ್ಮ್ ಮಿಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಯೂನಿಫಾರ್ಮ್ ಮಿಕ್ಸ್. ಇವಾಗ ಏರೇಷನ್ ಆದಮೇಲೆ ಮತ್ತೇನಾಗುತ್ತೆ, ಅಲ್ಲಿ MLSS ಅಂತ ಮೇಂಟೈನ್ ಮಾಡಬೇಕು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವೈ MLSS ಇಂಪಾರ್ಟೆಂಟ್. ಇವಾಗ ನನಗೆ ಬ್ಯಾಕ್ಟೀರಿಯಾ ಏನು ಬೇಕು, ಫುಡ್ ಬೇಕಂತಂದರೆ ಅದು ಕೂತ್ಕೊಳ್ಳೋಕ್ಕೆ ಒಂದು ಏನೋ ಜಾಗ ಬೇಕು. MLSS ಇಸ್ ಕಾಲ್ಡ್ ಸಸ್ಪೆಂಡೆಡ್ ಮ್ಯಾಟರ್, ಅಂದರೆ ಕೆಳಗಡೆ ಬಿದ್ದಿರ್ತಕ್ಕಂಥದ್ದು. ಈ ಬ್ಯಾಕ್ಟೀರಿಯಾ ಡೆತ್ ಆಗಿರ್ತವೆ, ಬ್ಯಾಕ್ಟೀರಿಯಾ ಕಡ್ತಕ್ಕಂಥ ಈ ಬ್ಯಾಕ್ಟೀರಿಯಾ ಕಾನ್ಸಂಟ್ರೇಷನ್, ಡೆಡ್ ಬ್ಯಾಕ್ಟೀರಿಯಾ, ಲೈವ್ ಬ್ಯಾಕ್ಟೀರಿಯಾ, ಫುಡ್ಡು, ಇದೆಲ್ಲ ಸೇರಿ ನಾವೇನಂತೀವಿ MLSS, ಮಿಕ್ಸರ್ ಲಿಕ್ವಿಡ್ ಸಸ್ಪೆಂಡೆಡ್ ಸ್ಲಡ್ಜ್. ಈ ಸ್ಲಡ್ಜ್ನ ನಾನು ಹೊರಗಡೆ ಹೆಚ್ಚು ಜಾಸ್ತಿ ಆದರೆ ಏನು ಮಾಡ್ತೀನಿ, ಸ್ಲಡ್ಜ್ ಪಂಪ್ ತಂದು ಸ್ಲಡ್ಜ್ ಡಿವಾಟ್ರಿಂಗ್ ಮಾಡ್ತೀನಿ. ಸ್ಲಡ್ಜ್ ಜೊತೆಗೆ ಏನಿರುತ್ತೆ, ವಾಟರ್ ಇರುತ್ತೆ, ಸ್ಲಡ್ಜ್ನು ಸಾಲಿಡ್ ಇರುತ್ತೆ. ಈ ಸಾಲಿಡನ್ನ ಲಿಕ್ವಿಡ್ನ ಸಪ್ರೇಟ್ ಮಾಡೋಕ್ಕೆ ಸ್ಲಡ್ಜ್ ಡಿವಾಟ್ರಿಂಗ್ ಯೂಸ್ ಮಾಡ್ತೀನಿ. ಈ ಇದೇನು ಸಾಲಿಡ್ ಇರುತ್ತೆ ಇದನ್ನು ಏನು ಮಾಡ್ತೀನಿ, ಲ್ಯಾಂಡ್ಸ್ಕೇಪಿಂಗು ಅಥವಾ ಏನಕ್ಕೋ ಫಾರ್ಮಿಂಗ್ ಯೂಸ್ ಮಾಡ್ತೀನಿ. ಆ ವಾಟರ್ನ ತಿರುಗಿ ಏನು ಮಾಡ್ತೀನಿ, ನಾನು ಕಲೆಕ್ಷನ್ ಟ್ಯಾಂಕಿಗೆ ಕಳಿಸ್ತೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಈ ಏರೇಷನ್ ಆದಮೇಲೆ ವಾಟರ್ನ ಟ್ರಾನ್ಸ್ಫರ್ ಮಾಡ್ತಾರೆ ಸೆಕೆಂಡರಿ ಕ್ಲಾರಿಫೈಯರ್. ಅರ್ಥ ಆಗ್ಬೇಕು ನಿಮಗೆ. ಕ್ಲಾರಿಫೈಯರ್ ಅಂದರೆ ಏನು, ಕ್ಲಾರಿಟಿ ಕೊಡೋ ವಾಟರ್ನ. ಇಲ್ಲೇನಾಗುತ್ತೆ, ಮೇಲ್ಗಡೆ ವಾಟರ್ ಎಲ್ಲ ಚೆನ್ನಾಗಿರುತ್ತೆ, ಕೆಳಗಡೆ ಕೂತ್ಕೊಂಡು ಸೆಟ್ಲ್ ಆದಾಗ ಏನಾಗುತ್ತೆ, ಇವಾಗ ನೀವು ಒಂದು ಬಕೆಟಲ್ಲಿ ಏನು ಮಾಡಿ, ಮಣ್ಣಾಕಿ, ಸಡನ್ನಾಗಿ ಮಣ್ಣಾಕಿ, ಏನಾಗುತ್ತೆ, ಎಲ್ಲ ಸಾಲಿಡ್ ಬಂದು ಕೆಳಗಡೆ ಕೂತ್ಕೋತವೆ ಸೆಟ್ಲಾಗಿ. ಒಂದು 10 ನಿಮಿಷ ಬಿಟ್ಟು ನೋಡಿ, ಎಲ್ಲ ಕೆಳಗಡೆ ಇರುತ್ತೆ, ವಾಟರ್ ಮೇಲ್ಗಡೆ ಇರುತ್ತೆ. ಅದೇ ರೀತಿ ಕೂಡ ಸೆಕೆಂಡ್ರಿ ಕ್ಲಾರಿಫೈಯರ್ ಕೂಡ ಎಲ್ಲ ವಾಟರ್ ಸ್ಲಡ್ಜ್ ವಿಲ್ ಬಿ ದೇರ್, ದಟ್ escape sludge will be settled down, the clarity of water will be on upper side, that sludge will be again sent back to this what is called sludge pump ಇಂದ ಸ್ಲಡ್ಜ್ ಡಿವಾಟರಿಂಗ್ ಮಾಡ್ತಾರೆ. ಈ ಕ್ಲಾರಿಟಿ ಆಫ್ ವಾಟರ್ ಎಲ್ಲಿಗೆ ಹೋಗುತ್ತೆ, ಟೆರ್ಷಿಯರಿ ಟ್ರೀಟ್ಮೆಂಟ್ ಅಂದರೆ ನಮ್ಗೆ ಬರುತ್ತೆ PSF ACF ಅಂತಂದರೆ ಏನಿಲ್ಲ, 2 ಫಿಲ್ಟರ್ಸ್ ಇರ್ತಾರೆ. ಈ PSF ಇವಾಗ ಏನು ಮಾಡ್ತೀನಿ, ಇವಾಗ ನಾನು ಏನು ಮಾಡ್ತೀನಿ, ಈ ಪಾರ್ಟಿಕಲ್ಸು ಇವೆಲ್ಲ ರಿಮೂವ್ ಮಾಡ್ತೀನಿ. ಸೆಟ್ಲಿಂಗ್ ತೊಗೊಂಡೋದ್ಮೇಲೆ ಸಾಲಿಡ್ಸ್ ರಿಮೂವ್ ಮಾಡ್ತೀನಿ. ಮೈನ್ಯೂಟ್ ಪಾರ್ಟಿಕಲ್ಸ್ ಇರ್ತವೆ. ಈ ಮೈನ್ಯೂಟ್ ಪಾರ್ಟಿಕಲ್ PSF ಅಂದರೆ ಪ್ರೆಷರ್ ಸ್ಯಾಂಡ್ ಫಿಲ್ಟರ್. ಈ ಫಿಲ್ಟ್ರಲ್ಲಿ ಸಿಲೆಕ್ಸು, ನಾವಿವಾಗ ಕಲ್ಲು ಇರ್ತಾವಲ್ಲ ಅದನ್ನು ಯೂಸ್ ಮಾಡಿ ಫಿಲ್ಟರ್ ಥರ ಯೂಸ್ ಮಾಡ್ಕೋತೀವಿ. ಅದರಿಂದ ಪಾಸ್ ಆಗಿ ಏನಾಗುತ್ತೆ, ಸಾಲಿಡ್ ಮೈನ್ಯೂಟ್ ಪಾರ್ಟಿಕಲ್ ವಿಲ್ ಎಸ್ಕೇಪ್.
ಈ ಎ ಸಿ ಎಫಲ್ಲಿ ಏನಾಗುತ್ತೆ, ಇವಾಗ ವಾಟರ್ ಆದಮೇಲೆ ಸ್ಮೆಲ್ ಇರಲೇಬೇಕು, ಸ್ಮೆಲ್ ರಿಮೂವ್ ಮಾಡ್ಬೇಕಲ್ವ, ಅದಕ್ಕೆ ಎ ಸಿ ಎಫ್ ಯೂಸ್ ಮಾಡೋದು. ಓಡರು, ಸ್ಮೆಲ್ಲು, ಕಲರು, ಯೆಲ್ಲೋ ಕಲರ್ ಇದೆ ವೈಟ್ ಕಲರ್ ಆಗೋಕ್ಕೆ ಅದನ್ನು ಎ ಸಿ ಎಫ್ ಅಂತ ಕರಿತೀವಿ. ಅರ್ಥ ಆಯ್ತವಲ್ಲ, ಇಲ್ಲಿ ಕೊಟ್ಟಿಲ್ಲ. ಅದಾದಮೇಲೆ ಬರೋದು ಡಿಸ್ಇನ್ಫೆಕ್ಷನ್, ಟೆರ್ಷಿಯರಿ ಟ್ರೀಟ್ಮೆಂಟ್ ಇನ್ಕ್ಲೂಡಿಂಗ್ ಫಿಲ್ಟರ್ಸ್. ಡಿಸ್ಇನ್ಫೆಕ್ಷನ್ ಅಂದರೆ ಇವಾಗ ಪ್ಯಾಥೋಜನ್ಸ್, ಇವಾಗ ನಮ್ಮ ಬ್ಯಾಕ್ಟೀರಿಯಾ ಇರುತ್ತೆ, ಸತ್ತೋಗಿರ್ತವೆ, ವೈರಸ್, ಅವೆಲ್ಲನ ಕೈ ಹಚ್ಕೊಂಡ್ರೆ ಹತ್ಬಾರ್ದು ನಮಗೆ, ಅವೆಲ್ಲ ಕಿಲ್ ಮಾಡೋಕ್ಕೆ ಕ್ಲೋರಿನ್ ಅಂತ ಯೂಸ್ ಮಾಡ್ತೀವಿ, ಲಿಕ್ವಿಡ್. ದೆನ್ ವಿಲ್ ಪಾಸ್ ಟು ದ ಫೈನಲ್ ಟ್ಯಾಂಕ್, ದಟ್ ಇಸ್ ಟ್ರೀಟೆಡ್ ಟ್ಯಾಂಕ್. ಅರ್ಥ ಆಯ್ತು ಅನ್ಕೋತೀನಿ. STP ಪ್ರಾಸೆಸ್ ಫ್ಲೋ ಚಾರ್ಟ್ ಅರ್ಥ ಆಯ್ತಲ್ವಾ? ದಿಸ್ ಈಸ್ ಈಸಿ, ಏನಷ್ಟು ದೊಡ್ಡದೇನಿಲ್ಲ. STP ಏನು ಅರ್ಥ ಮಾಡ್ಕೊಂಡ್ರೆ ಯಾವ ಥರ ಡಿಸೈನ್ ಮಾಡಬೇಕು, ಯಾವ ಥರ ನಾನು BOQ ಪ್ರಿಪೇರ್ ಮಾಡಬೇಕು, ಪ್ರೊಕ್ಯೂರ್ಮೆಂಟ್ ಯಾವ ಥರ ಮಾಡಬೇಕು, ಯಾವ ಪಂಪನ್ನ ಯೂಸ್ ಮಾಡಬೇಕು, ಎಷ್ಟು ಹೆಡ್ ಯೂಸ್ ಮಾಡಬೇಕು, ಸೊ ಇದೆಲ್ಲ ನಿಮಗೆ ಹೇಳ್ತೀನಿ ಯಾವ ಥರ ಏನೇನಂತ. ಅರ್ಥ ಆಯ್ತಲ್ವಾ? ಹೌದು. ಸೊ ನೋ ನೀಡ್ ಟು ಟೇಕ್ ಟೆನ್ಷನ್ ಅಬೌಟ್ ದ್ಯಾಟ್, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಅದು ಯಾವ್ಯಾವ ಥರ ತೊಗೊಳ್ಬೇಕು, ಯಾವ್ಯಾವ ಥರ ಇಲ್ಲ ಅಂತ. ಓಕೆ, ಇಲ್ಲಿ ನೋಡಿ ಸ್ಕ್ರೀನಿಂಗ್ ಇಕ್ಕಿದ್ದಾರೆ, ಇಲ್ಲಿ ಸ್ಕ್ರೀನಿಂಗ್ ಇದು ಇಲ್ಲೆಲ್ಲ ತೆಗಿತಾರೆ. ಇದನ್ನು ಟ್ಯಾಂಕ್, ಇದನ್ನು ಕಲೆಕ್ಷನ್ ಟ್ಯಾಂಕ್ ಅಂತ ಕರಿತೀವಿ. ಇದನ್ನು ಸೀವೇಜ್ ಪಂಪ್, ಇದು ಲಿಫ್ಟ್ ಆಗ್ತಾಯಿದೆ ನೋಡಿ, ಲಿಫ್ಟ್ ಮಾಡೋಕ್ಕೆ. ಅರ್ಥ ಆಯ್ತಲ್ವಾ? ಇದು ಲ್ಯಾಡರ್ ಒಳಗಡೆ ಆಕ್ಸೆಸ್ ಮಾಡೋಕ್ಕೆ. ಸ್ಕ್ರೀನಿಂಗ್ ಇದೆ, ಡಿಫ್ರೆಂಟ್ ಟೈಪ್ ಆಫ್ ಸ್ಕ್ರೀನಿಂಗ್, ಹೆಂಗೆ ಸ್ಕ್ರೀನಿಂಗ್ ಇರುತ್ತೆ ಅಂತ ನೋಡಿ. ಇದು ನಿಮಗೆ ಅಷ್ಟು ಗೊತ್ತಾಗಲ್ಲ, ಫೋಟೋದಲ್ಲಿ ತೋರಿಸ್ತೀನಿ ಸ್ಕ್ರೀನಿಂಗ್. ಇದು ಸ್ಕ್ರೀನಿಂಗ್. ಇಲ್ಲೆಲ್ಲ ಪ್ಲಾಸ್ಟಿಕ್ಸ್ ಇದ್ದಾವೆ, ಈ ಪ್ಲಾಸ್ಟಿಕ್ಸ್ ಎಲ್ಲ ರಿಮೂವ್ ಮಾಡ್ತಾರೆ ಇಲ್ಲೆಲ್ಲ. ಇಲ್ಲಿ ಆಟೋಮೆಟಿಕ್ ಸ್ಕ್ರೀನಿಂಗ್ ಇದೆ, ಇದನ್ನು ಆಟೋಮೆಟಿಕ್, ಇದು ಮ್ಯಾನುವಲ್ ಸ್ಕ್ರೀನಿಂಗ್. ಇದೆಲ್ಲ ರಿಮೂವ್ ಮಾಡುತ್ತೆ ಆಟೋಮೆಟಿಕ್ ಇದೆಲ್ಲ. ಸೊ ಇದು ಸ್ಕ್ರೀನ್ ಬಾರ್ ಇದೆ ನೋಡಿ, ಈ ಸ್ಪೇಸ್ ಇರುತ್ತಲ್ಲ, ಇದು 20 to 25 mm ಇರುತ್ತೆ, ಈ ಬಾರ್ ಸ್ಪೇಸ್ ಇನ್ ಬಿಟ್ವೀನ್. ಓಕೆ, ಗೊತ್ತಾಯ್ತಲ್ವ? ಇದು ಸ್ಕ್ರೀನಿಂಗ್ ಅಂತಾರೆ ನೋಡಿ. ಇಲ್ಲೆಲ್ಲ ಸ್ಕ್ರೀನಿಂಗ್ ಇದೆ, ಇದು ಆರ್ಕ್ ಬಾರ್ ಸ್ಕ್ರೀನ್ ನೋಡಿ, ಇಲ್ಲಿ ಸ್ಕ್ರೀನ್ ಇದೆ ಅಲ್ವಾ, ಗ್ಯಾಪ್ ಕಾಣ್ತಾ ಇದೆ ಅಲ್ವಾ, ಇಲ್ಲೆಲ್ಲ ಇದು ಸ್ಪೇಸ್ ಇರೋದನ್ನ. ಓಕೆ, ನೆಕ್ಸ್ಟ್ ನಿಮಗೆ ಗ್ರಿಟ್ ರಿಮೂವಲ್ ತೋರಿಸ್ತೀನಿ. ನಿಮ್ಗೆ ಗ್ರಿಟ್ ರಿಮೂವಲ್ಲು ಅಷ್ಟು ಈ ಥರ ಗ್ರಿಟ್ ರಿಮೂವಲ್ ನಿಮಗೆ ಇಲ್ಲಿ ಎಷ್ಟು ಕಾಣುತ್ತಾ ಇಲ್ಲ ಕರೆಕ್ಟಾಗಿ, ಇಲ್ಲೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತಿದ್ದು, ಇಲ್ಲೆಲ್ಲ ಕೂತ್ಕೊಂಡು ಫ್ಲೋ ಆಗ್ತದೆ ವಾಟ್ರು, ಸಾಲಿಡ್ಸ್ ಎಲ್ಲ ಕೆಳಗಡೆ ಸೆಟ್ಲ್ ಆಗ್ತವೆ ನೋಡಿ. ಈಗೆಲ್ಲ ಕೆಳಗಡೆ ಸೆಟ್ಲ್ ಆಗ್ತದೆ, ಇದು ತೊಗೊಂಡು ಮತ್ತೆ ಇಲ್ಲಿ ಬಿಟ್ಟಾಗ್ತದೆ, ಸ್ಲಜ್ ಹೊರಗಡೆ ಹೋಗ್ತಾಯಿದೆ. ನಿಮ್ಗೆ ಹೇಳಿದ ಸೆಂಟ್ರಿಫ್ಯೂಗ್ ಮಾಡ್ತಾಯಿದ್ದಾರೆ, ಡಿವಾಟ್ರಿಂಗ್ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ಕೋನ್ ಶೇಪ್ ಇದೆಯಲ್ಲ, ಇದು ಮೇಲ್ಗಡೆ ವಾಟರ್ ಇರುತ್ತೆ, ಕೆಳಗಡೆ ಇರೋದು ಸೆಟ್ಲ್ ಆಗುತ್ತೆ. ಇದನ್ನು ಗ್ರಿಡ್ ಚೇಂಬರ್ ಅಂತ ಕರೀತಾರೆ. ಅರ್ಥ ಆಯ್ತಾ? ನಿಮ್ಗೆ ಹೇಳಿದೆ ಇವಾಗ ಏರೇಷನ್ ಕೊಡೋದು, ಸೆಡಿಮೆಂಟೇಷನು. ಸೊ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದೆಲ್ಲ, ಓಕೆನಾ? ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೆಳಗಡೆ. ಇದು ನೋಡಿದ್ದು ಏರೇಷನ್ ಟ್ಯಾಂಕ್. ಇದು ಇಲ್ಲೆಲ್ಲ ಕೆಳಗಡೆ ಬಬಲ್ಸ್ ಹೊಡೆದಾಗ ಈ ಥರ ಆಗುತ್ತೆ. ಏರ್ ಆನ್ ಮಾಡಿದ್ರೆ ಈ ಥರ ಬರುತ್ತೆ, ಫೋಮ್ ವಾಟ್ರ್. ಪ್ರೆಷರಿಂದ ಆನ್ ಮಾಡಿದ್ರೆ ಈ ಥರ ವಾಟ್ರ್ ಎಲ್ಲ ಮಿಕ್ಸ್ ಆಗುತ್ತೆ, ಎಲ್ಲ ವಾಟ್ರ್. ಇದನ್ನು ಏರೇಷನ್ ಅಂತ ಕರೀತಾರೆ. ಆಯ್ತಲ್ವಾ? ಸೊ ಇದು ಸೆಕೆಂಡ್ರಿ ಕ್ಲಾರಿಫೈರ್ ಅಂತ ಹೇಳಿದ್ರಲ್ಲ, ಕೆಳಗಡೆ ವಾಟ್ರ್ ಕೂತ್ಕೊಳ್ಳುತ್ತೆ, ಇದು ಮೇಲ್ಗಡೆ ವಾಟ್ರ್ ಕೂಗುತ್ತೆ, ಕೆಳಗಡೆ ಎಲ್ಲ ಸೆಟ್ಲ್ ಆಗುತ್ತೆ, ಇದು ಕ್ಲಾರಿಫೈರ್ ಅಂತಾರೆ. ನಿಮ್ಗೆ ಹೇಳ್ತೀನಿ, ಇದು ಭಾಳ ಕಾನ್ಸೆಪ್ಟ್ ಇದ್ದಾವೆ. MBBR, SBR ಇವೆಲ್ಲ ತುಂಬ ಕಲಿಯೋದಿದೆ. ಇದೆಲ್ಲ ಏರೇಷನ್ ನಡೀತಾ ಇದೆ ನೋಡಿ, ಇದೆಲ್ಲ ಏರೇಷನ್ ಅಂತ ಕರೀತಾರೆ. ಯಾವುದೇ ಥರ ಮಾಡಬೇಕು, SBR ಯಾವ ಥರ ರನ್ ಆಗುತ್ತೆ, SBR, ASP, ಇದು ಭಾಳ ಈಸಿ, ಅದೇನು ದೊಡ್ಡದೇನಿಲ್ಲ STP. ಓಕೆನಾ? ಸೊ ಇವತ್ತು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಎಲ್ಲ ಏನೇನು ಮಾಡಬೇಕಂತ ನೋಡಿ. ಇದು ಆಟೋಮೇಷನ್, PLC ಕಂಟ್ರೋಲ್ ಪ್ಯಾನ್ ಆಟೋಮೆಟಿಕ್ ಕಂಟ್ರೋಲ್ ಮಾಡ್ಬೇಕಲ್ವ ನಾವು. ಸೊ ಇದೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಆಟೋಮೆಟಿಕ್ಕಾಗಿ ತಾನೇ ಆಫ್ ಆಗೋದು, ಇದಾಗೋದು. ಸೊ ಇವೆಲ್ಲ ಎಲೆಕ್ಟ್ರಿಕಲ್ ಪ್ಯಾನಲ್ಲು ಅಂದರೆ ಕಂಟ್ರೋಲ್ ಪ್ಯಾನಲ್, ಈಗ ಮೋಟ್ರ್ ಆನ್ ಆಫ್ ಮಾಡೋದಕ್ಕೆ. ಸೊ ಇದೆಲ್ಲ ಪಂಪ್ ರೂಮ್ ಸ್ಟೇಷನ್ಸ್ ಇವೆಲ್ಲ ನೋಡಿ. ವೆಟ್ ವೆಲ್ ಅಂದರೆ ಕಲೆಕ್ಷನ್ ಪಂಪು. ಇದೆಲ್ಲ ಪಂಪ್ ಹೋದಂದರೆ ಇದು ಆಪ್ರೇಟ್ ಮಾಡೋಕ್ಕೆ, ಕೂತ್ಕೊಳ್ಳೋಕ್ಕೆ, ಮತ್ತು ಎಕ್ವಿಪ್ಮೆಂಟ್ಸ್, ಫಿಲ್ಟರ್ಸ್ ಅವೆಲ್ಲ ಇರೋಕ್ಕೆ. ಗೊತ್ತಾಯ್ತಾ? ಸೊ ಅವೆಲ್ಲ ನಿಮ್ಗೆ ಏನು ತಲೆ ಇದು ಬೇಕಾಗಿಲ್ಲ. ಇದು ಸೆಂಟ್ರಿಫ್ಯೂಗ್ ಅಂತಂದರೆ ಇವಾಗ ಇದರಲ್ಲಿ ಸಾಲಿಡು ಮತ್ತು ಲಿಕ್ವಿಡ್ ಸಪ್ರೇಟ್ ಮಾಡೋಕ್ಕೆ ಸೆಂಟ್ರಿಫ್ಯೂಗ್ ಯೂಸ್ ಮಾಡ್ತೀವಿ. ಅದು ಕೂಡ ಒಂದು ಟೈಪ್ ಆಫ್ ಪ್ರೆಸ್, ಸಾಲಿಡ್ ಪ್ರೆಸ್ ಇವೆಲ್ಲ. ಗೊತ್ತಾಯ್ತಾ? ಮತ್ತು ಕ್ಲೋರಿನ್ ಯೂಸ್ ಮಾಡೋಕ್ಕೆ ಹೇಳಿದ್ದೀನಿ, ಕ್ಲೋರಿನ್ ಹಾಕೋಕ್ಕೆ, ಡಿಸ್ಇನ್ಫೆಕ್ಷನ್ ಮಾಡೋಕ್ಕೆ. ಸೊ ಟುಡೇ ವಿ ಡಿಸ್ಕಸ್ಡ್ ಅಬೌಟ್ ಟೋಟಲ್ STP ಓವರಾಲ್ ಪ್ಲ್ಯಾಂಟ್, STP ಪ್ರಾಸೆಸ್ ಹೆಂಗಾಗುತ್ತೆ ಅಂತ ಹೇಳಿದೆ ನಿಮಗೆ. ಓಕೆ, ಸೊ ಇಲ್ಲಿ ನೋಡಿ ಫಿಲ್ಟರ್ಸ್ ಇದೆ ನೋಡಿ, ಇಲ್ಲೆರಡು ನಿಮ್ಗೆ ಹೇಳಿದೆ, ACF, PCF. ಇಲ್ಲಿ PCF, ASF ಅಲ್ಲಿ ಏನು ಮಾಡಿದ್ದೀನಿ, MGF, ಮಲ್ಟಿಗ್ರೇಡ್ ಫಿಲ್ಟರ್.
ಅಂದರೆ ಮಲ್ಟಿಗ್ರೇಡ್ ಅಂದರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಫಿಲ್ಟ್ರನ್ನು PSF ಇದು MGF ಅಂತ ಕರೀತಾರೆ. ನೆಕ್ಸ್ಟ್ ಸಾಫ್ಟ್ನರ್ ಬರುತ್ತೆ. ಸೊ ಡಿಫ್ರೆಂಟಾಗಿ ಕ್ಯಾಟಗರಿಯಾಗಿ ಬರುತ್ತೆ. ಸೊ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಸೊ ಫ್ಲೋ ಚಾರ್ಟ್ ಇವತ್ತು ಅರ್ಥ ಮಾಡ್ಕೊಂಡ್ರಿ ಕಾಮನಾಗಿ. ಸೊ ಟುಮಾರೋ ಕ್ಲಾಸ್ ವಿಲ್ ಡಿಸ್ಕಸ್ ಆನ್ ಡೀಟೇಲ್ ಈಚ್ ಬಾರ್ ಸ್ಕ್ರೀನಲ್ಲಿ ಏನಾಗುತ್ತೆ, ಯಾವ ಥರ ಇದು ಮಾಡಬೇಕು, ಒಂದೊಂದನ್ನು ಡಿವೈಡ್ ಆಗಿ ಕಲಿಯೋಣ. ಸರಿನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ಲಾಸ್. ಥ್ಯಾಂಕ್ ಯು. ಬಾಯ್.